ಈ ಒಂದು ದೇವಸ್ಥಾನದಲ್ಲಿ 365 ದಿವಸ ಕೂಡ ಬೆಳಗ್ಗಿನಿಂದ ಸಂಜೆವರೆಗೂ ಪೂಜೆ ಅಂತೂ ಇರುತ್ತೆ. ಕಷ್ಟನೇ ಕಮ್ಮಿ ಆಯ್ತೇನೋ ಅಂತ ಅನಿಸ್ತಾ ಇದೆ. ಸರಾಗವಾಗಿ ಇಲ್ಲಿಗೆ ಬಂದು ಹೋದ್ಮೇಲೆ ನನಗೆ ತುಂಬಾ ಅನುಕೂಲ ಆಯ್ತು. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ರಾಯಲ್ ಮೀಡಿಯಾಸ್ ಅರ್ಪಿಸುವ ಟೈಮ್ 9 ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸೌಂದರ್ಯ. ಕಲ್ಪತರು ನಾಡು ಶೈಕ್ಷಣಿಕ ಬೀಡು ತುಮಕೂರಿನಲ್ಲಿ ನೀವು ಸಾಕಷ್ಟು ದೇವಸ್ಥಾನವನ್ನ ನೋಡಿರ್ತೀರಾ, ದೇವರ ದರ್ಶನವನ್ನು ಮಾಡಿರ್ತೀರಿ. ಆದ್ರೆ ನಾವಿವತ್ತು ನಿಮ್ಮನ್ನ ಒಂದು ವಿಶೇಷವಾದ ಶನಿ ಮಹಾತ್ಮನ ದೇವಸ್ಥಾನದ ದರ್ಶನವನ್ನ ಮಾಡಿಸ್ತಾ ಇದ್ದೀವಿ. ಅದೆಲ್ಲಿ ಅಂತಂದ್ರೆ ತುಮಕೂರಿನಿಂದ ಕೂಗಳತೆ ದೂರದಲ್ಲೇ ಇರುವ ಸಿದ್ಧಗಿರಿ ಶ್ರೀ ಶನಿ ಮಹಾತ್ಮ ದೇವಸ್ಥಾನ. ಇಲ್ಲಿ 12 ಅಡಿ ಎತ್ತರದ ಶನಿ ಮಹಾತ್ಮ ದೇವರು ಇಲ್ಲಿ ಪ್ರತಿಷ್ಠಾಪನೆಯಾಗಿದ್ದಾನೆ. ಹಾಗಾದ್ರೆ ಈ ದೇವಸ್ಥಾನ ಎಲ್ಲಿದೆ, ಇದರ ಪ್ರತೀತಿ ಏನು, ಇದರ ಇತಿಹಾಸ ಏನು, ಇಂದಿನ ಸಂಚಿಕೆಯಲ್ಲಿ ತಿಳಿಯೋಣ ಬನ್ನಿ. ದೇವಸ್ಥಾನದ ಇತಿಹಾಸ ಹಾಗೂ ವಿಶೇಷತೆ ಬಗ್ಗೆ ಹೇಳೋದಕ್ಕೆ ನಮ್ಮ ಜೊತೆ ದೇವಸ್ಥಾನದ ಪ್ರಧಾನ ಅರ್ಚಕರಾದಂತಹ ವಿದ್ವಾನ್ ನವೀನ್ ಕುಮಾರ್ ಅವರಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ನಮಸ್ತೆ ಗುರುಗಳೇ. ಈ ದೇವಸ್ಥಾನದ ವಿಶೇಷತೆ ಏನು, ಇತಿಹಾಸ ಏನು, ಅದ್ರ ಬಗ್ಗೆ ನಮ್ಗೊಂಚೂರು ತಿಳಿಸ್ಕೊಡ್ತೀರಾ? ಈ ದೇವಸ್ಥಾನ ತುಮಕೂರು ತಾಲೂಕಿನ ಸಿದ್ಧಗಿರಿ ಅಂತ ಬೊಮ್ಮನಹಳ್ಳಿ ಗ್ರಾಮದ ಒಂದು ಚಿಕ್ಕ ಗುಡ್ಡದ ಮೇಲೆ ಸ್ಥಾಪನೆ ಆಗಿರತಕ್ಕಂಥದ್ದು ಶ್ರೀ ಶನೈಶ್ಚರ ಸ್ವಾಮಿ ಸಿದ್ಧಗಿರಿ ಅಂತಕ್ಕಂಥದ್ದು. ಈ ಒಂದು ಚಿಕ್ಕ ಗಿರಿಯಲ್ಲಿ ಸಿದ್ದೇಶ್ವರರು ಒಂದು ತಪಸ್ಸನ್ನು ಮಾಡಿ ಅವರ ಪಾದವನ್ನು ಮೆಟ್ಟಿ ಹೋಗಿದ್ದಾರೆ. ಹಾಗಾಗಿ ಇದನ್ನು ಸಿದ್ಧಗಿರಿ ಅಂತ ಹೇಳಿ ಕರೀತಾರೆ. ಹಿಂಭಾಗದಲ್ಲಿ ಸಿದ್ಧಗಿರಿಯ ಹಿಂಭಾಗದಲ್ಲಿ ಸಿದ್ದೇಶ್ವರ ಸ್ವಾಮಿಯ ಸ್ಥಾಪನೆ ಆಗಿದೆ. ಅಲ್ಲಿ ಅವರ ಪಾದಗಳನ್ನು ಸಹ ನೋಡ್ಬೋದು. ಹಾಗಾಗಿ ಇದನ್ನು ಸಿದ್ಧಗಿರಿ ಶನೈಶ್ಚರ ಸ್ವಾಮಿ ಅಂತ ಹೇಳಿ ಕರೀತಾರೆ. ಸುಮಾರು 21 ವರ್ಷಗಳ ಹಿಂದೆ ಈ ಒಂದು ಜಾಗಕ್ಕೆ ಒಂದು ಚಿಕ್ಕ ಹುಡುಗನ, ಒಂದು 3ನೇ ತರಗತಿ ಓದ್ತಿರ್ತಕ್ಕಂಥ ಹುಡುಗನ ಕನಸಿನಲ್ಲಿ ಬಂದು ಸ್ವಾಮಿಲಿ ಸ್ಥಾಪನೆ ಆಗಬೇಕು ಅಂತ ಹೇಳಿ ಆ ಒಂದು ಸಂದರ್ಭದಲ್ಲಿ ಈ ಕನಸಿನಲ್ಲಿ ಬಂದಾಗ ಅದನ್ನು ಬಂದು ಇಲ್ಲಿ ವೀಕ್ಷಣೆ ಮಾಡಿ ನೋಡಿದಾಗ ಸುಮಾರು ದೊಡ್ಡ ದೊಡ್ಡ ಬಂಡೆಗಳು, ಆ ದೊಡ್ಡ ದೊಡ್ಡ ಬಂಡೆಗಳ ಜಾಗದಲ್ಲಿ ಸ್ವಾಮಿನ ಸ್ಥಾಪನೆ ಮಾಡಲಿಕ್ಕೆ ಆಗಲ್ಲ ಅಂತ ಹೇಳಿ ಪ್ರಯತ್ನ ಮಾಡಿದಾಗ ಬೇರೆ ಜಾಗದಲ್ಲಿ ಮಾಡಲಿಕ್ಕೆ ಹೊರಟಾಗ ಸ್ವಾಮಿ ಸರ್ಪರೂಪದಲ್ಲಿ ಬಂದು ಕಾಣಿಸ್ಕೊಂಡು ಅವರೇ ಬಂದು ಈ ಜಾಗವನ್ನು ತೋರಿಸಿ ಇಲ್ಲಿ ಒಂದು ಕೋವೆಯ ಹುತ್ತ ಇದೆ, ಆ ಹುತ್ತದ ಬಲಭಾಗದಲ್ಲಿ ಬಂದು ಸ್ವಾಮಿಯನ್ನು ಶನೈಶ್ಚರನ ಪ್ರತಿಷ್ಠಾಪನೆ ಮಾಡಬೇಕು, ನಾನು ಎಡಭಾಗದಲ್ಲಿ ಬಂದು ನೆಲೆಸಿರ್ತೀನಿ ಅಂತೇಳಿ ಸರ್ಪರೂಪದಲ್ಲಿ ಬಂದು ತೋರಿಸಿದಾಗ ಇಲ್ಲಿ ದೊಡ್ಡ ದೊಡ್ಡ ಬಂಡೆಗಳನ್ನು ಸಮ ಮಾಡಲಿಕ್ಕೆ ಸುಮಾರು ಆಗಿನ ಕಾಲದಲ್ಲಿ 20 ವರ್ಷದ ಮುಂಚೆನೇ, ಒಂದು 18-20 ವರ್ಷದ ಮುಂಚೆ ಸುಮಾರು ಕೋಟಿಗಟ್ಟಲೆ ಖರ್ಚಾಗಿದೆ. ಆದರೂ ಸಹ ಇಲ್ಲೇ ಮಾಡಬೇಕು ಎಂದು ಸ್ವಾಮಿ ಆಜ್ಞೆ ಆಗಿದ್ದಕ್ಕೆ ಇಂಥ ಜಾಗದಲ್ಲಿ ಬಂದು ಎಲ್ಲರೂ ಸಹ ಸೇರಿ, ಸುಮಾರು ಜನ ಸೇರಿ ಎಲ್ಲರೂ ಈ ಒಂದು ಜಾಗವನ್ನು ಸಮಗೊಳಿಸಿ ಸ್ವಾಮಿಯನ್ನು ತಂದು 21 ವರ್ಷಗಳ ಹಿಂದೆ ಆ ಒಂದು ತೊಟ್ಟಿಯನ್ನು ಮಾಡಿ 12 ಅಡಿಯ ಶನೈಶ್ಚರನ ಮೂರ್ತಿಯನ್ನು ತಂದು 3 ವರ್ಷಗಳ ಕಾಲ ಆ ಒಂದು ಜಲಾದಿವಾಸದಲ್ಲಿ ಇರಿಸ್ತಾರೆ. ಆ ಜಲಾದಿವಾಸದಲ್ಲೇ 3 ವರ್ಷಗಳ ಕಾಲ ಸ್ವಾಮಿ ಮಲಗಿರ್ತಾನೆ. ಆ ದಿನದಿಂದಲೇ ಪೂಜೆ, ಆ ಜಲದಲ್ಲೇ ಪ್ರಾರಂಭ ಆಗಿದಂಥ ಪೂಜೆ ಈ ಒಂದು ಇಲ್ಲಿವರೆಗೂ ಸಹ ಬಂದು 3 ವರ್ಷದ ಆದಮೇಲೆ ಸ್ವಾಮಿ ಪ್ರತಿಷ್ಠಾಪನೆ ಆಗುತ್ತೆ. ಆ ಪ್ರತಿಷ್ಠಾಪನೆಯಾಗಿ ಈ ವರ್ಷಕ್ಕೆ ಕಾರ್ತಿಕಕ್ಕೆ 18 ವರ್ಷಗಳು ಕಳೆದಿದೆ. 18 ವರ್ಷಗಳಲ್ಲಿ ಸ್ವಾಮಿ ಒಂದು ಚಿಕ್ಕ ಒಂದು ಗುಡಿಯಿಂದ ಕಲ್ಲಿನ ಗುಡಿಯಿಂದ ಪ್ರಾರಂಭ ಆಗಿದ್ದು ಇಂದು ಬೃಹದಾಕಾರವಾಗಿ ಬೆಳೆದು ಬಂದು ನಿಂತಿದೆ. ಅಂತಹ ಶಕ್ತಿ ಇರತಕ್ಕಂಥ ಸ್ವಾಮಿ ಇಲ್ಲಿ ಬಂದು ನೆಲೆಸಿದ್ದಾರೆ. ಸಿದ್ಧಗಿರಿ ಶನೈಶ್ಚರ ಸ್ವಾಮಿ ಅಂತೇಳಿ ಕರೀತಾರೆ.
ಇನ್ನು ವಿಶೇಷವಾಗಿ ಯಾವ ಸನ್ನಿಧಿಗಳಿದೆ ಈ ದೇವಸ್ಥಾನದಲ್ಲಿ? ಇಲ್ಲಿ ಸ್ವಾಮಿ ಶನೈಶ್ಚರ ಸ್ವಾಮಿಯ ಪ್ರಧಾನ. ಶನೈಶ್ಚರ ಸ್ವಾಮಿಯ ಬಲಭಾಗದಲ್ಲಿ ಅವರ ತಂದೆ ತಾಯಿಯ ಶಕ್ತಿ ಅಥವಾ ಜಗತ್ತಿನ ತಂದೆ ತಾಯಿಗಳಾದಂಥ ಪಾರ್ವತಿ ಪರಮೇಶ್ವರನ್ನ ಪ್ರಸ್ಥಾಪನೆ ಮಾಡಿದ್ದಾರೆ. ಶಿವಲಿಂಗ ಮತ್ತು ಅಮ್ಮನವರು ಚಾಮುಂಡೇಶ್ವರಿ ನಾಡದೇವತೆ ಅಮ್ಮನವರನ್ನ ಪ್ರತಿಷ್ಠಾಪನೆ ಮಾಡಲಾಗಿದೆ. ಎಡಭಾಗದಲ್ಲಿ ನಾವು ಯಾವಾಗಲೂ ಹೇಳಿದಂತೆ ಉತ್ತದ ಮೇಲ್ಭಾಗದಲ್ಲಿ ಮುನೇಶ್ವರ ಸ್ವಾಮಿಯನ್ನ ಪ್ರತಿಷ್ಠಾಪನೆ ಮಾಡಲಾಗಿದೆ. ಆಂಜನೇಯ ಸ್ವಾಮಿ ಹಾಗೂ ನವಗ್ರಹ ಸಹಿತವಾಗಿರತಕ್ಕಂಥ ಸುಬ್ರಹ್ಮಣ್ಯ ಸ್ವಾಮಿಯನ್ನ ಪ್ರತಿಷ್ಠಾಪನೆ ಮಾಡಲಾಗಿದೆ. ಪ್ರಥಮ ಪೂಜೆ ಮುನೇಶ್ವರನಿಗೆ ಸಲ್ತಕ್ಕಂಥದ್ದು. ಯಾಕೆಂದರೆ ಸರ್ಪದಲ್ಲಿ ಬಂದು ಸ್ವಾಮಿ ತೋರಿಸಿ ಆ ಜಾಗಕ್ಕೆ ಪ್ರಥಮ ಪೂಜೆ ಮತ್ತು ಪ್ರಥಮ ಒಂದು ನೈವೇದ್ಯವಾದ ಮೇಲೆ ಸ್ವಾಮಿಗೆ ಅಭಿಷೇಕ ಪೂಜೆಗಳು ಪ್ರಾರಂಭ ಆಗ್ತವೆ ಪ್ರತಿದಿನದಲ್ಲೂ ಸಹ. ಇನ್ನು ಈ ದೇವಸ್ಥಾನದಲ್ಲಿ ವಿಶೇಷ ದಿನಗಳೇನೇನು, ಏನೇನು ಆಚರಣೆ ಮಾಡಲಾಗುತ್ತೆ, ಕೈಂಕರ್ಯಗಳು ಏನೇನು ನಡೆಯುತ್ತೆ? ಈ ಒಂದು ದೇವಸ್ಥಾನದಲ್ಲಿ 365 ದಿವಸ ಕೂಡ ಬೆಳಗ್ಗಿನಿಂದ ಸಂಜೆವರೆಗೂ ಪೂಜೆ ಅಂತೂ ಇರುತ್ತೆ. ಶನಿವಾರದಲ್ಲಿ ಸ್ವಾಮಿಗೆ ವಿಶೇಷ. ಶನಿವಾರದ ಬ್ರಾಹ್ಮಿ ಮುಹೂರ್ತದ ಪ್ರಾರಂಭದ 5 ಗಂಟೆ ಸ್ವಾಮಿಗೆ ದೇವಸ್ಥಾನ ಓಪನ್ ಆದರೆ ಆ ಸಂದರ್ಭದಲ್ಲಿ ಶನಿವಾರ ಬೆಳಗ್ಗೆ ಸ್ವಾಮಿಗೆ ಗಣಪತಿ ಪೂಜೆ, ಗಂಗಾ ಪೂಜೆಯಿಂದ ಸಂಕಲ್ಪ ಸಹಿತ ರುದ್ರದೇವರ ಸ್ಥಾಪನೆಯಿಂದ ಹಿಡಿದು ಅಭಿಷೇಕ, ಜಲಾಭಿಷೇಕ ಹಾಗೂ ಕ್ಷೀರಾಭಿಷೇಕ, ಪಂಚಾಮೃತ ಅಭಿಷೇಕ, ರುದ್ರಾಭಿಷೇಕಗಳು ಇಲ್ಲಿ ನೆರವೇರುತ್ತೆ ಶನಿವಾರದೊತ್ತು. ತದನಂತರ 11 ಗಂಟೆಯ ನಂತರ ಅಲಂಕಾರ, ಮಹಾಮಂಗಳಾರತಿ, ನೂರಾರು ಭಕ್ತರು ಬಂದು ಆ ಮಹಾಮಂಗಳಾರತಿಯಲ್ಲಿ ಪಾಲ್ಗೊಳ್ತಾರೆ. ಸಂಕಲ್ಪ ಸಹಿತ ಅಷ್ಟೋತ್ತರ, ಬಿಲ್ವಾರ್ಚನೆ, ಮಹಾಮಂಗಳಾರತಿ ಮತ್ತು ಪ್ರಸಾದ ವಿನಿಯೋಗ ಕೂಡ 12 ಗಂಟೆವರೆಗೂ ನಡೆಯುತ್ತೆ. ಅದಾದ ಮೇಲೆ ಶನಿವಾರದ ಬಿಟ್ಟರೆ ಹಬ್ಬ ಹರಿದಿನಗಳಲ್ಲಿ ವಿಶೇಷವಾದ ಮಹಾಭಿಷೇಕಗಳು ಮತ್ತು ಪ್ರತಿ ಶನಿವಾರ ನವಗ್ರಹ ಶಾಂತಿ, ಆ ಗ್ರಹ ಪೀಡೆಗಳಿರ್ತಕ್ಕಂಥವ್ರು, ದೋಷಗಳಿರ್ತಕ್ಕಂಥವ್ರು ಬಂದು ಇಲ್ಲಿ ಆ ಸ್ವಾಮಿಯ ಮುಂಭಾಗದಲ್ಲಿ ಬಲಭಾಗದಲ್ಲಿ ಬಂದು ನವಗ್ರಹ ಶಾಂತಿ, ಶಾಂತಿ ಹೋಮಗಳು ಹಾಗೂ ಶನಿ ಶಾಂತಿಗಳನ್ನು ಮಾಡಿಸ್ಕೊಂಡರೆ 7:30 ನಡೆದಿರ್ತಕ್ಕಂತಹ ಸಂದರ್ಭದಲ್ಲಿ ಬಂದು ಶನಿದೇವರಿಗೆ ಒಂದು ಅಭಿಷೇಕವನ್ನು ಮಾಡಿ ಮತ್ತು ಶನಿದೇವರ ಶನಿ ಶಾಂತಿಯನ್ನು ಮಾಡಿಸ್ಕೊಂಡು ಅವರು ಎಲ್ಲ ದೋಷಗಳಿಗೆ ಮುಕ್ತರಾಗಿ ಈ ಒಂದು ಕ್ಷೇತ್ರದಿಂದ ಹೋಗ್ತಾರೆ. ಮತ್ತು ಶನಿ ಜಯಂತಿಗಳಲ್ಲಿ ಸ್ವಾಮಿಗೆ ವಿಶೇಷವಾದ ಶನಿ ಶಾಂತಿ ಹೋಮ ಇರುತ್ತೆ. ನಮ್ಮ ಸ್ವಾಮಿ ಸ್ಥಾಪನೆ ಆಗಿರ್ತಕ್ಕಂಥ ವೈಶಾಖ ಮಾಸದ ಶುಕ್ಲ ಪಕ್ಷದ ಬಸವೇಶ್ವರನ ಜಯಂತಿಯ ಅಂದು ಸ್ಥಾಪನೆ ಆಗಿರ್ತಕ್ಕಂಥದ್ದು. ಹಾಗೆ ಅಂಥ ಸಂದರ್ಭದಲ್ಲಿ ವೈಶಾಖ ಮಾಸದ ಶುಕ್ಲ ಪಕ್ಷದ ಅಕ್ಷಯ ತೃತೀಯ ಇಂದು ಮುಂದು ನಮ್ಮ ಸ್ವಾಮಿಗೆ ವಾರ್ಷಿಕೋತ್ಸವ ನಡೆದು ಅವತ್ತು ಕಳಶಾರಾಧನೆಗಳು, ಪುಣ್ಯಾಹಾದಿಗಳು ಮತ್ತು ಶಾಂತಿಗಳು ಹಾಗೂ ಹೋಮ ಕಾರ್ಯಗಳು, ಸ್ವಾಮಿಗೆ ಅಭಿಷೇಕಗಳು ಎಲ್ಲವೂ ಸಹ ವಾರ್ಷಿಕೋತ್ಸವದಲ್ಲಿ ನಡೆಯುತ್ತೆ. ಅಂದರೆ ವೈಶಾಖ ಮಾಸ ಮೇ ಸಂದರ್ಭದಲ್ಲಿ ನಡೆಯುತ್ತೆ. ಪ್ರತಿ ಕಾರ್ತೀಕ ಮಾಸದ ಕೊನೆಯ ಶನಿವಾರ ಸ್ವಾಮಿಗೆ ವಿಶೇಷವಾಗಿರ್ತಕ್ಕಂಥ ಶನಿಶಾಂತಿ ಹೋಮಗಳ ಸಹಿತವಾಗಿ ಸಾವಿರಾರು ಭಕ್ತರು, ಅಂದರೆ 1,000 ಅಲ್ಲ, 2,000 ಅಲ್ಲ, ಸುಮಾರು 10ರಿಂದ 15,000 ಜನಗಳು ಬಂದು ಸ್ವಾಮಿಯನ್ನ ದರ್ಶನ ಮಾಡಿ ಈ ಒಂದು ಹೋಮದಲ್ಲಿ ಪಾಲ್ಗೊಂಡು ವಿಶೇಷವಾದ ಕಾರ್ತೀಕ ದೀಪೋತ್ಸವ, ಲಕ್ಷ ದೀಪೋತ್ಸವ ನಡೀತಾ ಬಂದಿದೆ. 1000 ದೀಪದಿಂದ ಪ್ರಾರಂಭ ಆಗಿ ಇವತ್ತು 1,00,000 ದೀಪಕ್ಕೆ ಬಂದು ನಿಂತಿದೆ. ಸಾವಿರಾರು ಜನರಿಗೆ ಅನ್ನದಾನ ಮತ್ತು ಎಲ್ಲ ರೀತಿಯಾದ ದರ್ಶನ ಭಾಗ್ಯವನ್ನು ಸ್ವಾಮಿ ಇವತ್ತು ಕರುಣಿಸ್ತಾರೆ. ಧನ್ಯವಾದ. ಈ ದೇವಸ್ಥಾನದ ವಿಶೇಷತೆ ಬಗ್ಗೆ ಇಲ್ಲಿನ ಭಕ್ತಾದಿಗಳನ್ನ ಮಾತಾಡ್ಸೋಣ ಬನ್ನಿ. ಸರ್ ನಮಸ್ತೆ. ನಮಸ್ಕಾರ. ನಿಮ್ಮ ಹೆಸರು? ನನ್ನ ಹೆಸರು ಗೋವಿಂದ್ ಅಂತ ಅಂದ್ಬಿಟ್ಟು ಶ್ರೀರಂಗಪಟ್ಟಣ ತಾಲೂಕು, ಮಂಡ್ಯ ಜಿಲ್ಲೆ, ಗಣಗೂರು ಅನ್ನೋ ಒಂದು ಸಣ್ಣ ಗ್ರಾಮದಿಂದ ಬಂದಿದ್ದೀವಿ. ಶ್ರೀರಂಗಪಟ್ಟಣದಿಂದ ಈ ಊರು ಹೇಗೆ ಗೊತ್ತಾಯ್ತು? ಸಿದ್ಧಗಿರಿ ಶನೇಶ್ವರ ಸ್ವಾಮಿ ಹೇಗೆ ನಿಮಗೆ ಗೊತ್ತಾಯ್ತು? ಏನ್ ಪ್ರತೀತಿ ಅನ್ನೋದನ್ನ? ಮೇಡಮ್, ನಮಗೆ ಸಾಕಷ್ಟು ಸಮಸ್ಯೆಗಳು ಮನೇಲಿದ್ದು. ಈ ಸಿದ್ಧಗಿರಿ ಬೊಮ್ಮನಹಳ್ಳಿ ಸಿದ್ಧಗಿರಿ ಹತ್ರ ಒಂದು ದೇವಸ್ಥಾನ ಇದೆ ಅಂತ ಗೊತ್ತಾಯಿತು. ನಾನು ಅದನ್ನು ಸರ್ಚ್ ಮಾಡಿದ ಸಮಯದಲ್ಲಿ ನೋಡ್ಕೊಂಡು ಅಲ್ಲಿ ಒಂದು ನಂಬರ್ ತಗೊಂಡು ಹೀಗೆ ಈ ಸೋಮಣ್ಣ ಅನ್ನೋರನ್ನ ಕಾಂಟ್ಯಾಕ್ಟ್ ಮಾಡಿದೆ. ಅವರು ಏನು ಅಂತ ಗೊತ್ತಿಲ್ಲ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ ಸಂದರ್ಭದಲ್ಲಿ ಇದೆಲ್ಲ ಮಾಹಿತಿ ಕೊಟ್ಟರು ನಮಗೆ. ಈ ರೀತಿ ಬನ್ನಿ, ಆಮೇಲೆ ನೀವು ಇಲ್ಲಿ ಬಂದು ಈ ರೀತಿ ಒಂದು ನೀರು ಹಾಕ್ಸ್ಕೊಳ್ಳೋದು, ಇನ್ನೊಂದು ಮಾಡ್ಕೋಬೋದು, ನಿಮ್ಗೆ ಒಂದು ಒಳ್ಳೇದಾಗುತ್ತೆ ಅಂತ ಹೇಳಿದ್ರು. ನಾನು ಇಲ್ಲಿಗೆ ಅವ್ರ ಮುಖಾಂತರ ನಾನು ಬಂದೆ. ನನಗಿಲ್ಲಿ ಬಂದಂಥ ಸಂದರ್ಭದಲ್ಲಿ ಎಲ್ಲೂ ಹುಡುಕಿದ್ರೂ ಸಹ ಈ ರೀತಿ ಸಿಕ್ಕಿಲ್ಲ ಅಂತ ಕಾಣುತ್ತೆ. ನನಗೆ ಕಾರ್ಕಳ ಶನಿದೇವರುಗಳ ದೇವಸ್ಥಾನಗಳನ್ನು ಹುಡುಕಿದ್ದೀನಿ, ತುಂಬ ಒಳ್ಳೆಯ ಮಾಹಿತಿ ಸಿಕ್ತು. ಜೊತೆಗೆ ನನಗೆ ದೇವರಿಂದ ನಿಜವಾಗ್ಲೂ ಒಂದು ಆಶೀರ್ವಾದನೆ ಸಿಕ್ಕಂಗೆ ಆಗಿದೆ. ಇಲ್ಲಿನ ಅಭಿಷೇಕ ಮತ್ತು ಈ ಅರ್ಚಕರ ಒಂದು ವರ್ತನೆ, ಅಂದರೆ ಜನಗಳ ಜೊತೆಲಿ, ಭಕ್ತಾದಿಗಳ ಜೊತೆಲಿ ಅವರು ವ್ಯವಹರಿಸುವ ರೀತಿ, ಇದೆಲ್ಲ ನೋಡಿದ್ರೆ ತುಂಬ ಖುಷಿ ಅನ್ನಿಸ್ತು. ನನಗೆ ಕಷ್ಟನೇ ಕಮ್ಮಿ ಆಯ್ತೇನೋ ಅಂತ ಅನ್ನಿಸ್ತಾ ಇದೆ.
ಇನ್ನು ಗುರುಗಳೇ, ಈ ರೀತಿ ವಿಶೇಷವಾಗಿ ಏನಿದು ನೀರು ಹಾಕಿದ್ದು ಏನಿದ್ರದ್ದು ಪ್ರತೀತಿ ಅಂತ? ಇದು ಸ್ವಾಮಿಯ ಸನ್ನಿಧಾನದಲ್ಲಿ ಭಕ್ತರು ಬರ್ತಾರೆ, ಚರ್ಮ ರೋಗ ಇರ್ತಕ್ಕಂಥವ್ರು, ಮತ್ತು ರೋಗ ರುಜಿನಗಳಿಗೆ ಒಳಗಾಗಿರ್ತಕ್ಕಂಥವ್ರು, ಆಸ್ಪತ್ರೆಯ ಕಾಯಿಲೆಗಳು ಗುಣ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥವ್ರು ಬಂದು ಈ ಸ್ವಾಮಿಗೆ ಪ್ರಾರ್ಥನೆಯನ್ನು ಮಾಡಿ ಅಭಿಷೇಕದ ನೀರನ್ನು, ಸ್ವಾಮಿಯ ಮೇಲಿಂದ ಬಂದಂಥ ಅಭಿಷೇಕದ ನೀರನ್ನು ಶೇಖರಣೆ ಮಾಡಿರ್ತೀವಿ. ಸುಮಾರು 16 ಜನ ಬಂದು ಆ ತೀರ್ಥವನ್ನು ಒಂದು 5 ವಾರ, 9 ವಾರ ಅಥವಾ 16 ವಾರ ತೀರ್ಥವನ್ನು ಆ ಮೈ ಮೇಲೆ ಹಾಕ್ಸ್ಕೊಂಡು ಆ ಅಮೃತಿಯ ಕೃಷ್ಣಶಿಲೆಯಿಂದ ಬಂದಂಥ ತೀರ್ಥವನ್ನು ಅವರಲ್ಲಿ ಸ್ನಾನ ಮಾಡ್ತಾರೆ. ಸ್ನಾನ ಮಾಡಿ ಹೋಗಿ 9 ವಾರಗಳಲ್ಲಿ 9 ವಾರಗಳು ಹಾಕ್ಸ್ಕೊತಾರೆ. 9 ವಾರಗಳಲ್ಲಿ ಆ ಯಾವುದೇ ರೀತಿಯಾದ ರೋಗ ರುಜಿನಗಳಿದ್ರೂ ಸಹ ಈ ಸ್ವಾಮಿಯ ತೀರ್ಥ ಇವರು ಮೈ ಮೇಲೆ ಬಿದ್ದಾಗ ಎಲ್ಲ ದೂರ ಆಗಿ ಅವರು ಶುಭ್ರವಾಗ್ತಾರೆ, ಆರೋಗ್ಯ ಭಾಗ ಸಿದ್ಧಿ ಆಗ್ತದೆ ಅಂತ ಹೇಳಿ ತೀರ್ಥವನ್ನು ಹಾಕ್ಸ್ಕೊತಾರೆ. ಮತ್ತು ಯಾವುದೇ ರೀತಿಯಾದ ಮಾನಸಿಕ ರೋಗಗಳಿದ್ದರೂ ಸಹ ಆ ಸ್ವಾಮಿಯ ಅಭಿಷೇಕ ತೀರ್ಥವನ್ನು ಸೇವನೆ ಮಾಡಿದಾಗ ಮತ್ತು ಮೈ ಮೇಲೆ ಸ್ನಾನವನ್ನು ಮಾಡಿದಾಗ ಆ ರೀತಿಯ ಮನದೋಷಗಳು ಕೂಡ ದೂರ ಆಗ್ತವೆ ಅಂತ ಹೇಳಿ ಬಂದು ಇಲ್ಲಿ ತೀರ್ಥವನ್ನು ಹಾಕ್ಸ್ಕೊತಾರೆ. ಸುಮಾರು 100 ಜನ ಅದರಿಂದ ಕ್ಯೂರ್ ಆಗಿರ್ತಕ್ಕಂಥವ್ರು, ಅದರಿಂದ ಗುಣವಾಗಿರ್ತಕ್ಕಂಥವ್ರನ್ನ ನಾವು ಈ ದೇವಸ್ಥಾನದ ಭಕ್ತರಲ್ಲಿ ನೋಡ್ಬೋದು. ಅಂಥವ್ರು ಬಂದು ಇನ್ನೊಬ್ಬರಿಗೆ ಹೇಳಿ ಇಲ್ಲಿ ಯಾವುದೇ ರೀತಿಯಾದ ಪ್ರಚಾರಗಳಿಲ್ಲ, ಯಾವುದೇ ರೀತಿಯಾದ ಮಾಂತ್ರಿಕ ಕ್ರಿಯೆಗಳಿಲ್ಲ, ಮಾಂತ್ರಿಕ ಕ್ರಮಗಳಿಂದ ಇಲ್ಲಿ ಮಾಡೋದಿಲ್ಲ. ಸ್ವಾಮಿ ಆಯಿತು, ಭಕ್ತರಾಯಿತು, ಏನು ಕೇಳ್ಕೊಬೇಕೋ ನಾವು ಸಹ ಮಧ್ಯವರ್ತಿಗಳೆಲ್ಲ ಸ್ವಾಮಿಯನ್ನೇ ನೇರವಾಗಿ ಕೇಳ್ತಾರೆ. ಆ ಈಡೇರದ ಮೇಲೆ ಬಂದು ಅವರ ಹರಕೆಯನ್ನು ಸಲ್ಲಿಸಿ ಹೋಗ್ತಾರೆ. ಯಾವುದೇ ರೀತಿಯಾದ ಕ್ರಮಗಳು, ಬೇರೆ ರೀತಿಯ ಕ್ರಮಗಳಿಲ್ಲದೇ ಶಾಂತ ರೀತಿಯಲ್ಲಿ ಸ್ವಾಮಿ ಎಲ್ಲರಿಗೂ ಭಕ್ತರಿಗೆ ಸಂಕಷ್ಟಗಳನ್ನು ಪರಿಹಾರ ಮಾಡ್ತಾ ಇದ್ದಾನೆ ಸಿದ್ಧಗಿರಿ ಕ್ಷೇತ್ರದಲ್ಲಿ. ಧನ್ಯವಾದ. ಈ ಸುಕ್ಷೇತ್ರದ ಸಿದ್ಧಗಿರಿ ಶ್ರೀ ಶನಿ ಮಹಾತ್ಮ ದೇವಸ್ಥಾನದಲ್ಲಿ ಯಾವ್ಯಾವ ರೀತಿಯ ವ್ಯವಸ್ಥೆಗಳಿದೆ, ಬರುವಂತಹ ಭಕ್ತರಿಗೆ ಏನೇನು ವ್ಯವಸ್ಥೆಗಳನ್ನ ಕಲ್ಪಿಸಲಾಗಿದೆ, ಇದ್ರ ಬಗ್ಗೆ ಮಾತನಾಡೋದಕ್ಕೆ ದೇವಸ್ಥಾನದ ಸೇವಾಕರ್ತರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ತೆ ಅಮ್ಮ. ನಿಮ್ಮ ಹೆಸರು? ನಮ್ಮ ಹೆಸರು ಆರ್ ಸೋಮಸುಂದರ್. ನಾವು ವಾಸ ಇರೋದು ಕ್ಯಾಸನದಲ್ಲಿ ವಾಸ ಇರ್ತಕ್ಕಂಥದ್ದು. ಇಲ್ಲಿ ದೇವಸ್ಥಾನದಲ್ಲಿ, ಶನೀಶ್ವರ ದೇವಸ್ಥಾನದಲ್ಲಿ ನಾವು ಈ ಸೇವೆ ಸಲ್ಲಿಸ್ತಾ ಇದ್ದೀವಿ. ಸೇವೆ ಅಂತಂದ್ರೆ ಇಲ್ಲೆಲ್ಲ ಉಸ್ತುವಾರಿ ಎಲ್ಲ ನೋಡ್ಕೊಳ್ತಾ ಇದ್ದೀವಿ. ಯಾವ್ಯಾವ ರೀತಿ ವ್ಯವಸ್ಥೆಯನ್ನ ಮಾಡಿದ್ದಾರೆ ಸರ್? ಬರುವಂತ ಭಕ್ತರಿಗೆ ಏನೇನು ವ್ಯವಸ್ಥೆ ಇದೆ, ಬರುವಾಗ ಹೇಗೆ ಬರಬಹುದು? ಇವರು ನಮ್ಮ ಬೆಂಗಳೂರು ರಾಜಧಾನಿಯಿಂದ ಬಂತಂತಂದ್ರೆ ತುಮಕೂರು ತಾಲೂಕು ಕ್ಯಾಸಂದ್ರದ ಟೋಲ್ ಗೇಟ್ ಅಂತ ಸಿಗುತ್ತೆ. ಟೋಲ್ ಗೇಟಿನ ಎಡಭಾಗದಲ್ಲಿ, ಟೋಲ್ ಗೇಟ್ ದಾಟೋಕ್ಕಿಂತ ಮುಂಚಿತವಾಗಿ ಎಡಭಾಗದಲ್ಲಿ 2 ಕಿಲೋಮೀಟರ್ ದೂರದಲ್ಲಿ ಈ ಸನ್ನಿಧಾನ ಇದೆ. ತುಮಕೂರಿನಿಂದ ಬರತಕ್ಕಂಥ ಯಾತ್ರಾರ್ಥಿಗಳು ಅದು ಕ್ಯಾಸಂದ್ರ ಟೋಲ್ ಗೇಟಿಂದ ಟೋಲ್ ಗೇಟ್ ದಾಟಕ್ಕಿಂತ ಮುಂಚಿತವಾಗಿ ಬಲಗಡೆ ತಿರುಗಬೇಕಾಗುತ್ತೆ. 2 ಕಿಲೋಮೀಟರ್ ದೂರದಲ್ಲಿರುತ್ತೆ. ಇನ್ನು ಈ ಸಮಿತಿನಲ್ಲಿ ಯಾರ್ಯಾರಿದ್ದಾರೆ, ಯಾವ ರೀತಿ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ದಾರೆ ಭಕ್ತಾದಿಗಳಿಗೆ? ದಾಸೋಹ ಇರಬಹುದು, ಪ್ರಸಾದದ ವ್ಯವಸ್ಥೆ ಇರಬಹುದು, ಅದ್ರ ಬಗ್ಗೆ ತಿಳಿಸ್ಕೊಡ್ತೀರಾ? ಇಲ್ಲಿ ನಾವು ಒಂದು ಟ್ರಸ್ಟ್ ಮಾಡ್ಕೊಂಡಿದ್ದೀವಿ. ಆ ಟ್ರಸ್ಟ್ ನಲ್ಲಿ 21 ಜನ ಇರ್ತೀವಿ. 21 ಜನದಲ್ಲಿ ಬೆಂಗಳೂರಿನ ಜನಾರ್ದನ್ ಅಂತ ಅಧ್ಯಕ್ಷರಾಗಿದ್ದಾರೆ. 2 ಬೆಂಗಳೂರಿನವರೇ ಒಬ್ಬರು ಜಗದೀಶ್ ಅಂತ ಸೆಕ್ರೆಟರಿಗಳಾಗಿದ್ದಾರೆ, ಕಾರ್ಯಾಧ್ಯಕ್ಷಗಳಾಗಿದ್ದಾರೆ. ಇಲ್ಲಿ ಬೊಮ್ಮನಹಳ್ಳಿ ಗ್ರಾಮದಲ್ಲಿ ಇರತಕ್ಕಂಥ ಜನಾರ್ದನ್ ಅನ್ನೋರು ಟ್ರೆಸರರ್ ಆಗಿದ್ದಾರೆ. ನಾವು ಟ್ರಸ್ಟಿನಲ್ಲಿ ನಾನು ಇದ್ದೀನಿ, ಆದರೂ ಸೇವೆ ಮಾಡ್ತಾ ಇದ್ದೀವಿ. ಈ 3 ಜನ ಮೇನ್ ಮುಖ್ಯವಾಗಿರ್ತಾರೆ. ಇದರಲ್ಲಿ ಧರ್ಮಗುರುಗಳು ಅಂತ ಅಂದ್ಬಿಟ್ಟು ಯಶವಂತಪುರದಲ್ಲಿ ವಾಸ ಇರ್ತಕ್ಕಂಥ ಮಣಿಸ್ವಾಮಿ ಗುರುಗಳು ಅಂತ ಇದ್ದಾರೆ. ಅವರು ಇದನ್ನೆಲ್ಲ ಇಲ್ಲಿ ಒಬ್ರು ಸ್ವಾಮಿಗಳಾಗಿ ಇಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇನ್ನು ದಾಸೋಹದ ವ್ಯವಸ್ಥೆ ಯಾವ ರೀತಿ? ದಾಸೋಹದಲ್ಲಿ ಪ್ರತಿ ವಾರದಲ್ಲಿ ಶನಿವಾರ ವಿಶೇಷವಾಗಿರುತ್ತೆ. ಶನಿವಾರ ಬೆಳಗ್ಗೆ 6:30 8:30 ತನಕ ಬರ್ತಕ್ಕಂಥ ಯಾತ್ರಾರ್ಥಿಗಳಿಗೆ ಕಾಫಿ, ಟೀ, ಹಾಲು ಮತ್ತೆ ಎಲ್ಲ ವ್ಯವಸ್ಥೆ ಇರುತ್ತೆ. 8:30 ಮೇಲೆ ಬರ್ತಕ್ಕಂಥ ಯಾತ್ರಾರ್ಥಿಗಳಿಗೆ 11:30ವರೆಗೂ ತಿಂಡಿ ವ್ಯವಸ್ಥೆ ಇರುತ್ತೆ. 12 ಗಂಟೆಗೆ ಮಹಾಮಂಗಳಾರತಿ ತದನಂತರ 12 ಗಂಟೆಯಿಂದ ರಾತ್ರಿ ಎಲ್ಲ ಭಕ್ತಾದಿಗಳು ಬರ್ತಕ್ಕಂಥ ವ್ಯವಸ್ಥೆಯಲ್ಲಿ 10 ಗಂಟೆ ಆಗ್ಬೋದು, 11 ಆಗ್ಬೋದು, 12 ಆಗ್ಬೋದು ದಾಸೋಹದ ವ್ಯವಸ್ಥೆ ಇರುತ್ತೆ. ಉಳ್ಕೊಳ್ಳೋದು ಸಹ ಬಂದರೆ ಉಳ್ಕೊಳ್ಳೋಕೆ ಸಹ ರೂಮ್ ಎಲ್ಲ ವ್ಯವಸ್ಥೆ ಇರುತ್ತೆ. ನಾವು ಯಾವುದೇ ಚಾರ್ಜ್ ಸಹ ಮಾಡೋದಿಲ್ಲ. ಧನ್ಯವಾದ. ಸುಕ್ಷೇತ್ರ ಸಿದ್ಧಗಿರಿ ಶ್ರೀ ಶನಿ ಮಹಾತ್ಮ ದೇವಸ್ಥಾನದ ಟ್ರಸ್ಟಿಯವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡಿಸ್ತಾನ. ನಮಸ್ತೆ ಮೇಡಮ್. ನಮಸ್ತೆ. ನಿಮ್ಮ ಹೆಸರು? ನನ್ನ ಹೆಸರು ಜಯಲಕ್ಷ್ಮಿ ಜನಾರ್ದನ್ ಅಂತ. ಎಲ್ಲಿರೋದು ನೀವು? ನಾವು ಇಲ್ಲೇ ಬೊಮ್ಮನಹಳ್ಳಿನಲ್ಲಿ.
ಸೊ ಈ ದೇವಸ್ಥಾನದಲ್ಲಿ ಟ್ರಸ್ಟಿ ಮಾಡ್ಕೊಂಡಿದ್ದೀರಿ, ಈ ದೇವಸ್ಥಾನಕ್ಕಾಗಿ ನೀವು ದುಡಿತಾ ಇದ್ದೀರಿ, ಇದನ್ನ ಹೆಚ್ಚು ಹೆಚ್ಚು ಪ್ರಸಿದ್ಧ ಮಾಡ್ಲಿಕ್ಕೆ ನೋಡ್ತಿದ್ದೀರಿ. ಏನು ಈ ಶನಿ ಮಹಾತ್ಮನ ಮಹಿಮೆ ಏನು, ಯಾವ ರೀತಿ ಇದು ಕಾಣಿಸ್ತು ನಿಮ್ಗೆ, ಈ ದೇವಸ್ಥಾನನ ಉದ್ಧರಿಸ್ಬೇಕಂತ ಯಾಕೆ ಅನ್ನಿಸ್ತು ಅಂತ? ಇಲ್ಲಿಗೆ ರಂಗಸಮಯ್ಯ ಮೂಲ ಪುರುಷರು ಅವರು ರಂಗಸಮಯ್ಯ ಅಂತ ಇದ್ರು. ಅವ್ರಿಗೆ ಕನ್ಸಲ್ಲಿ ಬಂದು ಯಾವಾಗೂ ದೇವರು ಇದೇ ಸ್ವಾಮಿ ವಿಗ್ರಹ ಕಣ್ಣಲ್ಲಿ ಕಾಣಿಸೋದಂತೆ. ಹಂಗಾಗಿ ಅವರು ಈ ದೇವಸ್ಥಾನ ಮಾಡಬೇಕು ಅಂತ ಬಂದಾಗ, ಅದಕ್ಕೆ ಮುಂಚೆ ನಮಗೆಲ್ಲ ಗೊತ್ತಿರಲಿಲ್ಲ, ಅವರು ಮಾಡಬೇಕು ಅಂತ ಬಂದಾಗ ಸರ್ಪರೂಪದಲ್ಲಿ ಹುತ್ತದ ಹತ್ರ ಸ್ವಾಮಿ ಕಾಳಿಂಗ ಸರ್ಪ ಇತ್ತಂತೆ. ಆವಾಗ ಅವರು ಇಲ್ಲೇ ಯಾರು ಹೊಡೆದಾಕ್ಬಿಟ್ಟಿದ್ರೆ ಸತ್ತೋಗಿದೆ ಅಂತ ಕೈಯಲ್ಲಿ ಮುಟ್ಟಿದ್ರಂತೆ. ಆವಾಗ ಅದು ಜೀವ ಬೇಸೆ ಹೋಯ್ತಂತೆ ಮುಂದಕ್ಕೆ. ಹಂಗಾಗಿ ಅವರು ಇದೇ ಸ್ಥಳದಲ್ಲಿ ಮಾಡಬೇಕು ಅಂತನ ಆವಾಗ ಎಲ್ಲನ ಅವರೆಲ್ಲ ಅನ್ಕೊಂಡು ಅವರು ಒಂದು ಟ್ರಸ್ಟ್ ಮಾಡ್ಕೊಂಡ್ರು. ಅವಾಗ ನಮ್ಮ ಯಜಮಾನರು ಬರ್ತಾ ಹೋಗ್ತಾ ಇದ್ರು, ಅವ್ರ ಜೊತೆಗೆ ನಾವು ಎಲ್ಲ ಬರೀವೋ ದೇವಸ್ಥಾನದಲ್ಲಿ ಏನೋ ಇಲ್ಲಿ ಒಂದು ಸೇವೆ ಮಾಡೋದಕ್ಕೆ ನಮಗೆ ತುಂಬ ಖುಷಿ. ನನ್ನ ಮಕ್ಕಳು ಅವಾಗಿನ್ನ ಚಿಕ್ಕವರಿದ್ರು, ಅವಾಗಿಂದ ಸುಮಾರು 21 ವರ್ಷದಿಂದ ಮಾಡ್ತಿದ್ದೀವಿ. ಆದರೆ ನಾವು ಇಲ್ಲಿಗೆ ಬಂದ ಮೇಲೆ ನಮಗೇನು ಕಷ್ಟ ಅನಿಸಿಲ್ಲ, ಎಲ್ಲ ತುಂಬ ಚೆನ್ನಾಗಿ ಎಲ್ಲ. ಈಗ ಒಂದು ದೇವಸ್ಥಾನಕ್ಕೆ ಹೋಗ್ಬೇಕು ಅಂದರೆ ಯಾರನ್ನ ಪೇರೆಂಟ್ಸು ನಮ್ಮ ಮಕ್ಕಳು ಎಕ್ಸಾಮ್ ಇದೆ, ಸ್ಕೂಲ್ ಇದೆ, ಬರೋಕ್ಕಾಗಲ್ಲ ಅಂತ, ಆದರೆ ನಮ್ಗೊಂದು ದಿನನೂ ಆ ಥರ ಕಷ್ಟ ಕೊಟ್ಟಿಲ್ಲ ಭಗವಂತ. ಅದು ಹೇಗೆ ಅವ್ರನ್ನ ಓದಿಸೋದ್ನೋ ಬೆಳೆಸೋದ್ನೋ ಗೊತ್ತಿಲ್ಲ, ನಾವು ಅವ್ರು ಸೇವೆ ಮಾಡೋಕ್ಕೆ ಭಗವಂತ ನನ್ನ ಮಕ್ಳಿಗೆ ಹಂಗೆ ಏಳಿಗೆ ಕೊಟ್ಟಿದ್ದಾನೆ. ನಮ್ಗೆ ತುಂಬ ಚೆನ್ನಾಗಿದೆ, ಚೆನ್ನಾಗಾಗಿದೆ ಎಲ್ಲನ. ನನ್ನ ಮಕ್ಕಳು ಹಂಗೆ ಎಲ್ಲ ಚೆನ್ನಾಗಿ ಓದ್ಕೊಂಡಿದ್ದಾರೆ. ನಮಗೆ ಇಲ್ಲಿಗೆ ಬಂದರೆ ಒಂದು ಮನಸ್ಸಿಗೆ ನೆಮ್ಮದಿ, ಸಂತೋಷ ಎಲ್ಲ ಸಿಗುತ್ತೆ. ಆಮೇಲೆ ನನಗೆ ಗೊತ್ತಿರೋ ವಿಚಾರ ಅಂದರೆ, ಒಂದ್ಸಲಿ ನಮ್ಮ ದೇವಸ್ಥಾನದಲ್ಲಿ ರೇಷನ್ಗೆ ಅಕ್ಕಿ ಕಡಿಮೆ ಆಗಿತ್ತು. ಒಂದ್ಸಲಿ ಇಲ್ಲಿ ಒಳಗಡೆ ಪೂಜೆ ಮಾಡ್ತಾ ಇದ್ರು, ಇನ್ನೂ ಗುಡಿಸ್ಲಿತ್ತು, ಒಂದು ಸರ್ಪ ಬಂದಿತ್ತು. ಅದು ಹೊಸ್ಲು ಮೇಲೆ ನಿಂತಿತ್ತು, ಹೊಸ್ಲು ಮೇಲೆ ಕುಂತಿತ್ತು. ಅದು ಬಂದು ಹೊಸ್ಲು ಮೇಲೆ ಮಲಗಿತ್ತು. ಒಳಗಡೆ ಇರೋರು ಒಳಗಡೆನೇ ಇದ್ರು, ಈಚೆ ಇರೋರು ಈಚೆನೇ ಇದ್ರು. ಅದು ಎಲ್ಲಿಂದ ಬಂತು, ಹೇಗೆ ಬಂತು ಏನೂ ಗೊತ್ತಿಲ್ಲ. ಆದರೆ ಅದು ಬಂದು ಹೋದ್ಮೇಲೆ ಮಾತ್ರ ನಮ್ಮ ದೇವಸ್ಥಾನಕ್ಕೆ ರೇಷನ್ಗಾಗಲಿ ಏದಕ್ಕೆ ಆಗಲಿ ತುಂಬ ಚೆನ್ನಾಗಿ ನಡೀತಾ ಇದೆ, ತೊಂದರೆ ಇಲ್ಲ. ಅವತ್ತಿಂದ ತುಂಬ ಚೆನ್ನಾಗಾಗಿದೆ ನನ್ನ ಅನುಭವ. ಆಮೇಲೆ ನಾವು ಪ್ರತಿ ವಾರ ಬರ್ತೀವಲ್ವ, ಯಾವುದಕ್ಕೂ ಏನು ತೊಂದರೆ ಇಲ್ಲ. ಮುಂಚೆ ಎಲ್ಲ ನಾವೇ ಎಲ್ಲ ಸೇರ್ಕೊಂಡು ಅಡುಗೆ ಮಾಡ್ತಿದ್ವಿ, ಇವಾಗ 16 ಜನ ಅಡುಗೆ ಮಾಡೋಕ್ಕಿದ್ದಾರೆ, ಎಲ್ಲ ಇದ್ದಾರೆ, ಎಲ್ಲ ಚೆನ್ನಾಗಿ ನಡೀತಾ ಇದೆ. ನಮ್ಮ ದಾಸೋಹ ಸಮಿತಿ ಇದೆ, ಒಂದು 10 ಜನ ಹೆಣ್ಮಕ್ಳು ಸೇವೆ ಮಾಡ್ತಿದ್ದಾರೆ. ಯಾರು ಬೇಕಾದ್ರೂ ಬಂದು ದಾಸೋಹ ಮಾಡ್ಬೋದು, ಸೇವೆಯನ್ನ ಮಾಡ್ಬೋದು. ಧನ್ಯವಾದ. ಸಿದ್ಧಗಿರಿ ಶ್ರೀ ಶನಿ ಮಹಾತ್ಮ ದೇವಸ್ಥಾನದಲ್ಲಿ ಈ ದೇವಸ್ಥಾನದ ಬಗ್ಗೆ ಮಾತಾಡ್ಲಿಕ್ಕೆ ಇಲ್ಲಿ ಭಕ್ತಾದಿಗಳು ನಮ್ಮ ಜೊತೆ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು? ಯೋಗೀಶ್ ಅಂತ. ಎಲ್ಲಿಂದ ಬಂದಿರೋದು ಸರ್? ಮಾಚನಹಳ್ಳಿಯಿಂದ. ನೀವು ಎಂದಾದ್ರೂ 12 ಅಡಿ ಶನಿ ಮಹಾತ್ಮನ ನೋಡಿದ್ರಾ? ಇಲ್ಲ ಇಲ್ಲೇ ಫಸ್ಟ್ ನೋಡ್ತಾ ಇರೋದು. ಏನ್ ಅನ್ನಿಸ್ತಾ ಇದೆ ಸರ್ ಈ ತುಂಬಾ ಖುಷಿ ಆಗುತ್ತೆ, ದೇವಸ್ಥಾನ ಬಂದ್ಮೇಲೆ ತುಂಬಾ ಖುಷಿ ಆಯ್ತು. ಕುಟುಂಬ ಸಮೇತರಾಗಿ ಬಂದಿದ್ದೀವಿ, ತುಂಬಾ ಸಂತೋಷ ಆಗುತ್ತೆ. ಬಂದ್ರೆ ಇಲ್ಲಿ ವಾತಾವರಣ ಚೆನ್ನಾಗಿದೆ, ಅದರಿಂದ ತುಂಬಾ ಖುಷಿ. ದೇವಸ್ಥಾನಕ್ಕೆ ಆಗಾಗ್ಗೆ ಭೇಟಿ ನೀಡ್ತಿರ್ತೀರಾ? ಹೌದು, ಬರ್ತಾ ಇರ್ತೀವಿ ಆವಾಗ. ವಿಶೇಷವಾದ ದಿನಗಳಂತನ ಅಥವಾ ಪ್ರತಿ ಶನಿವಾರ ಪ್ರತಿ ಶನಿವಾರ ಬರ್ತೀರಿ? ನಮ್ಮ ದೇವಸ್ಥಾನದ ಇದ್ರ ಬಗ್ಗೆ ಇಲ್ಲಿ ತುಂಬಾ ಚೆನ್ನಾಗಿದೆ, ಜಾಗ ಕೂಡ ಅನ್ನ ಸಂತರ್ಪಣೆ ಬೇರೆ ಏರ್ಪಡಿಸ್ತಾರೆ, ಹಾಗಾಗಿ ತುಂಬಾ ಚೆನ್ನಾಗಿದೆ. ನಿಮ್ಮ ಜೀವನದಲ್ಲಿ ಆದಂತಹ ಬದಲಾವಣೆಗಳೇನು ಈ ದೇವಸ್ಥಾನಕ್ಕೆ ಬರೋಕ್ ಶುರು ಮಾಡಿದಾಗ್ಲಿಂದ ಯಾವ ರೀತಿ ಒಳ್ಳೇದಾಗಿದೆ ಸರ್? ತುಂಬಾ ಒಳ್ಳೇದಾಗಿದೆ, ಹಿಡಿದಿರೋ ಕೆಲಸಗಳು ಆಗುತ್ತೆ. ಸೊ ಬರುವಂತ ಭಕ್ತಾದಿಗಳಿಗೆ ಖಂಡಿತವಾಗ್ಲೂ ಬಂದ್ರೆ ಈ ಶನಿ ಮಹಾತ್ಮನ ದರ್ಶನ ಮಾಡಿದ್ರೆ ಹಿಡಿದಿರೋಂಥ ಕೆಲಸಗಳು ಪೂರ್ಣಗೊಳ್ಳುತ್ತೆ, ಜೀವನದಲ್ಲಿ ತುಂಬಾ ಒಳ್ಳೇದಾಗತ್ತೆ ಅಂತ ಹೇಳಿ ಬಯಸ್ತೇನೆ. ಥ್ಯಾಂಕ್ ಯು ಸರ್. ಉತ್ತಮ ಗುಣಮಟ್ಟದ ಅಡುಗೆ ಸಾಮಗ್ರಿಗಳನ್ನ ಖರೀದಿಸಬೇಕಾ? ಎಲ್ಲಾ ರೀತಿಯ ಅಡುಗೆ ಸಾಮಗ್ರಿಗಳನ್ನ ಹೋಲ್ಸೇಲ್ ದರದಲ್ಲಿ ಕೊಂಡುಕೊಳ್ಳಿ, ವಿಶೇಷ ಉಡುಗೊರೆಗಳನ್ನ ಪಡೆಯಿರಿ. ಎಲ್ಲ ಶುಭ ಸಮಾರಂಭಗಳ ಅಡುಗೆಗೆ ಬೇಕಾದ ಎಲ್ಲಾ ರೀತಿಯ ಗುಣಮಟ್ಟದ ಅಡುಗೆ ಸಾಮಗ್ರಿಗಳು ನಮ್ಮಲ್ಲಿ ಲಭ್ಯ. ಅಕ್ಕಿ, ಅಡುಗೆ ಎಣ್ಣೆ, ಬೇಳೆ, ಗೋಧಿ, ಡ್ರೈ ಫ್ರೂಟ್ಸ್, ಇನ್ನು 10 ಹಲವು ರೀತಿಯ ದಿನಬಳಕೆ ವಸ್ತುಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತೆ. 1,000 ರೂಪಾಯಿ ವಸ್ತುಗಳನ್ನ ಖರೀದಿಸಿದ್ರೆ ಹೋಮ್ ಡೆಲಿವರಿ ಉಚಿತ. ಮತ್ಯಾಕೆ ತಡ, ಇಂದೇ ಭೇಟಿ ನೀಡಿ. ತೇಜಸ್ವಿನಿ ಟ್ರೇಡರ್ಸ್, ಗುಣಮಟ್ಟದ ದಿನಸಿ ಪದಾರ್ಥಗಳ ಮಳಿಗೆ. ಸ್ಥಳ ವಾಸವಿ ಟೆಂಪಲ್ ಹತ್ತಿರ, ಸಂತೆಬೀದಿ ರಸ್ತೆ, ದಾಬಸ್ಪೇಟೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9901468568 ಮತ್ತು 8904054710.
ಸಿದ್ಧಗಿರಿಯ ಶ್ರೀ ಶನಿ ಮಹಾತ್ಮ ದೇವರ 12 ಅಡಿ ವಿಗ್ರಹವನ್ನ ನೋಡಿ ಯಾವ ರೀತಿ ಅನುಭವ ಆಗುತ್ತೆ ಇಲ್ಲಿನ ಭಕ್ತಾದಿಗಳಿಗೆ? ಬನ್ನಿ ಅವರೇ ಕೇಳೋಣ. ಮೇಡಮ್ ನಮಸ್ತೆ. ನಿಮ್ಮ ಹೆಸರು? ರಮ್ಯಾ ಅಂತ. ಎಲ್ಲಿಂದ ಬಂದಿರೋದು? ನಾವು ಇಲ್ಲೇ ತುಮಕೂರಿಂದಾನೆ. ತುಮಕೂರಿಂದಾನೆ. ಎಷ್ಟು ದಿವಸದಿಂದ ಬರ್ತಿದ್ದೀರಿ? ಯಾವ್ಯಾವ ಟೈಮ್ ಅಲ್ಲಿ ಬರ್ತೀರಿ ಮೇಡಮ್ ಇಲ್ಲಿ? ನಾವು ಸುಮಾರು 2 ವರ್ಷದಿಂದ ಬರ್ತಿದ್ದೀವಿ. ನಮಗೆ ನಮ್ಮ ಫ್ರೆಂಡ್ ಹೇಳಿದ್ದು ಇಲ್ಲಿ ಕಾರ್ತಿಕ ಮತ್ತೆ ಶ್ರಾವಣದಲ್ಲಿ ತುಂಬಾ ಬರ್ತೀವಿ. ನಾನಿದು 5th 6th ಟೈಮ್ ಬಂದಿದ್ದೀನಿ ಅನ್ಸುತ್ತೆ. 12 ಅಡಿ ವಿಗ್ರಹ ನೀವೆಲ್ಲಾದ್ರೂ ನೋಡಿದ್ರ ಶನಿ ಮಹಾತ್ಮನ? ಇಲ್ಲ, ಇದೇ ಫಸ್ಟ್ ಟೈಮ್ ನೋಡಿರೋದು. ಯಾವ ನಮ್ಮ ಕಡೆ ರೀತಿ ಎಲ್ಲ ಅನುಭವ ಆಗ್ತಾ ನೋಡಿದ್ದೀವಿ. ಇದೆ ಮೇಡಮ್ ನಿಮ್ಗೆ? ತುಂಬಾ ಖುಷಿ ಆಗುತ್ತೆ. ಇದು ನೋಡಿದ್ರೆ ಏನೋ ಒಂಥರ ತಿರುಪತಿ ತಿಮ್ಮಪ್ಪನ ದೇವ್ರ ನೋಡೋ ತರ ಫೀಲಿಂಗ್ ಬರುತ್ತೆ. ತುಂಬಾ ಚೆನ್ನಾಗಿದೆ ಇದು. ಒಳ್ಳೆ ನಿಮ್ಮ ಜೀವನದಲ್ಲಿ ಏನು ಬದಲಾವಣೆ ಆಗಿದೆ ಈ ದೇವಸ್ಥಾನಕ್ಕೆ ಬಂದಾಗ್ಲಿಂದ? ನೆಮ್ಮದಿ. ನೆಮ್ಮದಿ. ನಾವು ಮನೆ ಕಟ್ಬೇಕು ಅಂತ ಇಲ್ಲಿ ಕೇಳ್ಕೊಂಡು ಹೋಗಿದ್ವಿ. ಏನು ತಾಪತ್ರೆ ಇಲ್ಲದೆ ಚೆನ್ನಾಗಾದ್ರೆ ಮತ್ತೆ ಬಂದು ಅಭಿಷೇಕ ಕೊಡ್ತೀವಿ ಅಂತ. ನಮ್ದೆಲ್ಲ ಚೆನ್ನಾಗಾಗಿದೆ, ಅದಕ್ಕೆ ಈಗ ಬಂದು ಅಭಿಷೇಕ ಮಾಡಿಸೋಣ ಅಂತ ಬಂದಿದೀವಿ. ಓಕೆ, ಮಕ್ಕಳು ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ ಅಂತ ಹೇಳಿದ್ರು. ಹೇಗ್ ಅನ್ನಿಸ್ತಾ ಇದೆ ಮಕ್ಕಳ? 12 ಅಡಿ ಶನಿ ಮಹಾತ್ಮನ ನೋಡಿ ಏನ್ ಅನ್ನಿಸ್ತಾ ಇದೆ? ಖುಷಿ ಆಗ್ತದೆ. ಯಾವ ರೀತಿ ಬೇಡ್ಕೊಂಡ್ರಿ ದೇವ್ರನ್ನ? ಏನಂತ ಬೇಡ್ಕೊಂಡ್ರಿ? ಒಳ್ಳೆ ವಿದ್ಯಾ ಬುದ್ಧಿ ಆರೋಗ್ಯ ಕೊಡಿ. ಸೂಪರ್. ಎಲ್ಲ ಮೇಡಮ್ ನೀವೇ ಟ್ರೈನಿಂಗ್ ಕೊಟ್ಟಿದ್ದೀರಾ ಅನ್ಸುತ್ತೆ. ಮಕ್ಕಳಿಗೆ ಅದೇ ಸಾಕಲ್ವಾ? ಓಕೆ. ಹೇಳ್ಬಿಟ್ಟ ನಿಂಗೇನ್ ಅನ್ನಿಸ್ತು 12 ಅಡಿ ವಿಗ್ರಹ ನೋಡಿ? ಶಾಕ್ ಅದ 12 ಅಡಿ ಅಂದಿದ್ದಕ್ಕೆ. ನೀನ್ ಅಮ್ಮನ ಜೊತೆ ಮುಂಚೆ ಬಂದಿರ್ಲಿಲ್ವಾ ದೇವಸ್ಥಾನಕ್ಕೆ? ಇದೆ ಫಸ್ಟ್ ಟೈಮ್. ಫಸ್ಟ್ ಟೈಮ್. ಒಳ್ಳೇದಾಗಿದೆ, ಬಾ ಹೋಗ್ ಬರೋಣ ಅಂತಂದ್ರ. ಅಭಿಷೇಕ ಎಲ್ಲ ನೋಡಿದ್ಯಾ ದೇವ್ರದ್ದು? ನೋಡಿದೆ. ಚೆನ್ನಾಗಿತ್ತ ಎಲ್ಲ? ಚೆನ್ನಾಗಿತ್ತು. ಖಂಡಿತ ಮೇಡಮ್, ಇದೇ ರೀತಿ ಬಂದು ದರ್ಶನ ಮಾಡ್ತಾ ಇರಿ. ಇನ್ನೂ ಹೆಚ್ಚು ಒಳ್ಳೇದಾಗ್ಲಿ ಮೇಡಮ್ ನಿಮ್ ಜೀವನದಲ್ಲಿ. ನಿಮ್ಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಸುಕ್ಷೇತ್ರ ಶ್ರೀ ಸಿದ್ಧಗಿರಿ ಶನಿ ಮಹಾತ್ಮನನ್ನ ನೋಡ್ಲಿಕ್ಕೆ ಬೇರೆ ಬೇರೆ ಊರುಗಳಿಂದ ದರ್ಶನ ಮಾಡ್ಲಿಕ್ಕೆ ಭಕ್ತಾದಿಗಳು ಬರ್ತಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ, ಅವರ ಅನುಭವನ ಕೇಳೋಣ. ಮೇಡಮ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು ಮೇಡಮ್? ನನ್ನ ಹೆಸರು ರೂಪಶ್ರೀ ಅಂತ. ಎಲ್ಲಿಂದ ಬಂದಿರೋದು? ತುಮಕೂರು. ಹೇಗೆ ಗೊತ್ತಾಯ್ತು ಮೇಡಮ್ ಈ 12 ಅಡಿ ಶನಿ ಮಹಾತ್ಮ ವಿಗ್ರಹ ನೋಡಿ ನಿಮ್ಗೆ ಏನ್ ಅನ್ನಿಸ್ತು? ಯಾವ ರೀತಿ ಅನುಭವ ಆಗಿದೆ ಇಲ್ಲಿ? ನಮ್ಮ ತುಮಕೂರು ಸುತ್ತಮುತ್ತ 12 ಅಡಿದು ಇಷ್ಟು ದೊಡ್ಡ ಎತ್ತರವಾಗಿರೋಂಥ ದೇವರು ಶನಿಮಾತ್ಮ ನಾವು ಇಲ್ಲೇ ನೋಡಿರೋದು. ಹಾಗಾಗಿ ನಾವು ಹಾಗಾಗಿ ಬರ್ತಾ ಇದ್ವು. ಹೋದ ವಾರ ಬಂದಿದ್ವು. ಹೋದ ವಾರ ಬಂದಾಗ ನಾವು ಕಾರ್ತಿಕ ಮಾಸ ಇದರಲ್ಲಿ ಪೂಜೆ ಕೊಡಬೇಕು ಅಂತ ಅಂದ್ಕೊಂಡಿದ್ವು. ಹೋದ ವಾರ ಬಂದು ದೇವರಿಗೆ ಅರ್ಚನೆ ಮಾಡಿಸಿ ಸಂಕಲ್ಪ ಮಾಡಿಸಿ ಪೂಜೆ ಮಾಡಿಸಿ ಅಭಿಷೇಕಕ್ಕೆ ಅಂತೆಲ್ಲ ಇವತ್ತು ಬರ್ಸೋಗಿದ್ವು. ಹಾಗಾಗಿ ಇವತ್ತು ಬಂದ್ವು. ಹೋದ ವಾರದಲ್ಲಿ ನಾನು ಬಂದು ಹೋದ್ಮೇಲೆ ನನಗೊಂದು ಏನೋ ಒಂದು ವ್ಯವಹಾರದ ಏನೋ ಒಂದು ಕೆಲಸ ಕಾರ್ಯ ಇತ್ತು. ಅದು ನನಗೆ ಸರಾಗವಾಗಿ ಇಲ್ಲಿಗೆ ಬಂದು ಹೋದ್ಮೇಲೆ ನನಗೆ ತುಂಬ ಅನುಕೂಲ ಆಯಿತು. ಹಾಗಾಗಿ ಇವತ್ತಿನ ದಿನ ಬಂದು ತಂದೆ ಹತ್ರ ನಾವು ಆಶೀರ್ವಾದ ತೊಗೊಂಡೋದ್ರೆ ನಮಗೆಲ್ಲ ಒಳ್ಳೇದಾಗುತ್ತೆ ಅನ್ನೋ ಉದ್ದೇಶದಿಂದ ಬಂದಿದ್ದೀವಿ. ನಮಗೆಲ್ಲ ತುಂಬ ಒಳ್ಳೇದಾಗ್ತಾ ಇದೆ. ಓಕೆ, ಎಷ್ಟು ವರ್ಷಗಳಿಂದ ಬರ್ತಾ ಇದೆ ಮೇಡಮ್ ದೇವಸ್ಥಾನಕ್ಕೆ? ಸುಮಾರು ಒಂದು 3-4 ವರ್ಷದಿಂದ ಬರ್ತಾ ಇದ್ದೀವಿ. ಯಾರಿಂದ ತಿಳಿತು ನಿಮಗೆ ಇಲ್ಲಿ ಈ ತರ ಶನಿ ಮಹಾತ್ಮ ದೇವರಿದೆ ಅಂತ? ಹೇಗೆ ಗೊತ್ತಾಯ್ತು ನಿಮಗೆ? ನಮ್ಮ ಯಜಮಾನ್ರಿಗೆ ಯಾರೋ ಫ್ರೆಂಡ್ಸ್ ಹೇಳಿದ್ರು, ಹಾಗಾಗಿ ಬಂದ್ವಿ. ನಾವು ಇಲ್ಲೇ ತುಮಕೂರು, ನಾನು ಮಾಜಿ ಉಪಮೇಯರ್ ಹಾಗೂ ಕಾರ್ಪೊರೇಟರ್ 19 ವಾರ್ಡ್. ಓಕೆ, ಹಾಗಾಗಿ ಗೊತ್ತಾಗಿತ್ತು. ಓಕೆ ಮೇಡಮ್, ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಬೊಮ್ಮನಹಳ್ಳಿಯಲ್ಲಿರುವಂತಹ ಸುಕ್ಷೇತ್ರ ಸಿದ್ಧಗಿರಿ ಶ್ರೀ ಶನಿ ಮಹಾತ್ಮ ದೇವರ ದರ್ಶನವನ್ನ ಮಾಡಿದ್ರಿ. ಹಾಗೆ ಈ ಕ್ಷೇತ್ರದ ಇತಿಹಾಸವನ್ನ ತಿಳ್ಕೊಂಡ್ರಿ. ಹಾಗೇನೆ ಇದೇ ನವೆಂಬರ್ 30 ಈ ದೇವಸ್ಥಾನದಲ್ಲಿ 21ನೇ ವರ್ಷದ ಕಾರ್ತಿಕ ದೀಪೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ. ತಾವುಗಳು ತಮ್ಮ ಕುಟುಂಬ ಸಮೇತರಾಗಿ ಬಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ದೇವರ ದರ್ಶನವನ್ನ ಮಾಡಿ ಪುನೀತರಾಗಿ ಅಂತ ಹೇಳ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮವನ್ನ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ Time 9 ನ್ಯೂಸ್, ನಮ್ಮ ನಡೆ ನ್ಯಾಯದ ಕಡೆ.